ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹಿ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋತಿಭಿಸ್ಸೇದ ಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 9/7/2024 ಮಂಗಳವಾರದ ದಿನ ಭವಿಷ್ಯ. ಪಂಚಾಂಗದ ಸ್ಥಿತಿಗತಿಗಳು ನೋಡಿದಾಗ ಶ್ರೀ ಕ್ರೋಧಿಸಾನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತೃತೀಯ ತಿಥಿ ಇರ್ತಕ್ಕಂಥದ್ದು ಬೆಳಗ್ಗೆ 6:12 ನಂತರ ಚತುರ್ಥಿ ಇರ್ತಕ್ಕಂಥದ್ದು ಮಂಗಳವಾರ. ಆಶ್ಲೇಷ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ 7:54 ನಂತರ ಮಖ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 3:40 5:16 ಗುಳಿಕ ಕಾಲ ನೋಡಿದಾಗ 12:28 2:04 ಯಮಗಂಡ ಕಾಲ ನೋಡಿದಾಗ 9:16 10:52 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಎರಡೂ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲ ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ, ಮಾನಸಿಕವಾದಂಥ ಅಸಮಾಧಾನ, ಅತಂತ್ರದ ಒಂದು ಭಾವ, ಏನೋ ಮಾನಸಿಕವಾಗಿ ಕುಗ್ಗುವಂಥದ್ದು ಅಥವಾ ಡಿಪ್ರೆಷನ್ಗೆ ಹೋಗುವಂಥದ್ದು, ಏನೇನೋ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತಕ್ಕಂಥ ಒಂದು ಸಣ್ಣ ಸಂದರ್ಭ, ಮನೋರೋಗಗಳು ಹೆಚ್ಚಾಗಿ ಕಾಡಾಟವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳೇನಾದರೂ ಬರುವಂಥದ್ದು, ಮತ್ತು ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥದ್ದು, ಸಾಲದ ಚಿಂತೆಗಳು ಹೆಚ್ಚಾಗಿ ನಿಮಗೆ ಹೆಚ್ಚು ಕಾಡಾಟವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು, ಪೂರ್ವದಲ್ಲಿ ಯಾವುದು ತಪ್ಪಾಗಿದೆ ಅದು ಮತ್ತೆ ಮರುನೆನಪಾಗಿ ಮತ್ತಷ್ಟು ನಿಮಗೆ ದುಃಖವನ್ನು ಕೊಡುವಂಥ ಸನ್ನಿವೇಶಗಳೇನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಸಂಗಾತಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳಾಗುವಂಥ ಒಂದು ಸ್ಥಿತಿಗತಿಗಳೇನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಎರಡನೇ ಮಕ್ಕಳಿಂದ ಸ್ವಲ್ಪ ನೋವು ನಿರಾಸೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇವತ್ತಿನ ದಿವಸ ಬರಬಹುದು. ಸಾಲ ಮಾಡಿಯಾದ್ರೂ ಕೂಡ ಸ್ಥಿರಾಸ್ತಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು ಅನ್ನೋ ರೀತಿಯಾದಂಥ ಹಂಬಲ ಅಥವಾ ಯೋಚನೆಗಳು ಬರತಕ್ಕಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯ ಕಾರಣದಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂಥ ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಎಳೆದಾಟ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು. ಉದ್ಯೋಗ ಸ್ಥಳದಲ್ಲೂ ಕೂಡ ಒಂದು ಸಂತೃಪ್ತಿಯಿಂದ ಮತ್ತು ಸಮಾಧಾನದಿಂದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗಲ್ಲ. ಬಂದಂಥ ಉದ್ಯೋಗ ಅವಕಾಶಗಳು ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಮೇಷರಾಶಿಯನ್ನು ನೋಡ್ತಕ್ಕಂಥದ್ದು. ಗೋಧಿಯಿಂದ ಮಾಡಿದಂಥ ಪ್ರಸಾದವನ್ನು ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಂತಾನ ದೋಷಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳು, ಪ್ರೀತಿ, ವಿಶ್ವಾಸ, ಭಾವನೆಗಳಿಗೆ ಪೆಟ್ಟು, ಜೂಜು, ರೇಸ್, ಲಾಟರಿ ಇವುಗಳಿಂದ ನಷ್ಟ ಮತ್ತು ಸಂಕಷ್ಟವನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಪ್ರಯಾಣದಲ್ಲಿ ವಿಘ್ನಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಒಪ್ಪಂದ, ಕರಾರು, ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಬರಬಹುದು. ಸಾಲಗಾರರ ಕಾಟದಿಂದ ಅಥವಾ ಶತ್ರುಗಳ ಉಪಟಳದಿಂದ ಸ್ವಲ್ಪ ತಪ್ಪಿಸಿಕೊಳ್ತಕ್ಕಂಥದ್ದು, ಮತ್ತು ಸಾಲವನ್ನು ತೀರಿಸೋದಕ್ಕೆ ಯಾವುದೋ ಒಂದು ಮಾರ್ಗ ಅಂತಕ್ಕಂಥದ್ದು ಏನಾದರೂ ಹುಡುಕಾಟವನ್ನು ನಡೆಸ್ತಕ್ಕಂಥದ್ದು, ಅದರಲ್ಲಿ ಸ್ವಲ್ಪ ಸಕ್ಸಸ್ಸು ಕೂಡ ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ತಂದೆಯ ಸಹಕಾರದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತೀನಿ ಅಂತಕ್ಕಂಥ ಸ್ಥಿತಿ, ಮತ್ತು ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥದ್ದು. ಅಕ್ರಮದ ಸ್ಥಿತಿನಲ್ಲಿ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋಗಿ ಎಲ್ಲೋ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಿದ್ಯಾಭ್ಯಾಸದಲ್ಲಿ ಅಂಥ ಅನುಕೂಲಗಳಿರೋದಿಲ್ಲ. ಆರ್ಥಿಕವಾದಂಥ ವ್ಯವಸ್ಥೆಗಳು ಕೂಡ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ವೃಷಭ ರಾಶಿನವರು ಕುಲಗುರುವಿನ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ಯಾವುದೋ ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಸುಧಾರಣೆ ಆಗುವಂಥ ಸಾಧ್ಯತೆಗಳು ಬರಬಹುದು. ಸ್ಥಿರ ಆಸ್ತಿ ಸಂಕಷ್ಟ ಮತ್ತು ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ತಾಯಿಯಿಂದ ನಿಂದನೆಯನ್ನು ಕೇಳ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸಂದರ್ಭಗಳೇನಾದರೂ ಬರುವಂಥದ್ದು. ಕೃಷಿ ವ್ಯವಹಾರಸ್ಥರಿಗೆ ಅಥವಾ
ಕೃಷಿ ಮಾಡುವಂಥವರಿಗೆ, ಕೃಷಿಕರಿಗೆ, ರೈತರಿಗೆ ಸ್ವಲ್ಪ ಅನಾನುಕೂಲದ ಒಂದು ಸಂದರ್ಭ. ಗುಪ್ತ ಇಚ್ಛೆಗಳಿಂದ ಸಂಕಷ್ಟ, ಪ್ರೀತಿ ವಿಶ್ವಾಸ ಭಾವನೆಗಳಿಗೆ ಪೆಟ್ಟು ಮತ್ತು ನಂಬಿಕೆಗಳಿಗೆ ಪೆಟ್ಟು ತಿನ್ನುವಂಥ ಸಂದರ್ಭಗಳೇನಾದರೂ ಬರುವಂಥದ್ದು. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಇವತ್ತಿನ ದಿವಸ ಮಿಥುನ ರಾಶಿನವ್ರು ನೋಡ್ತೀರಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆ ಮಾಡುವಂಥವರಿಗೆ ಸ್ವಲ್ಪ ಅನುಕೂಲಕರ ವಾತಾವರಣಗಳಿದೆ, ಬದಲಾವಣೆ ಮಾಡಬಹುದು. ಸ್ಥಳ ಬದಲಾವಣೆ ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಅನುಕೂಲಕರ ವಾತಾವರಣ. ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿಯ ಅನುಕೂಲವಾಗುವಂಥ ಸಾಧ್ಯತೆಗಳು, ಆರ್ಥಿಕ ವ್ಯವಹಾರಗಳ ಚಟುವಟಿಕೆಗಳು ನಡೆಯುವಂಥ ಸಂದರ್ಭಗಳು, ಕುಟುಂಬದಿಂದ ಸಹಕಾರ ಸಿಗುತ್ತೆ ಎನ್ನುವ ರೀತಿಯಾದಂಥ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಸಾಧ್ಯತೆಗಳೇನಾದರೂ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳುಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸ್ಥಿರಾಸ್ತಿ ಮಾರಾಟ ಅಥವಾ ಮಾರಾಟ ಮಾಡಬೇಕು ಅನ್ನೋಂಥವ್ರಿಗೆ ಸ್ವಲ್ಪ ಅನುಕೂಲ. ಸ್ಥಿರಾಸ್ತಿ ನಷ್ಟವಾಗುತ್ತೆ ಎನ್ನುವ ರೀತಿಯಾದಂಥ ಆತಂಕವೂ ಮತ್ತು ವಾಹನ ನಷ್ಟವಾಗುತ್ತೆ ಎನ್ನುವ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆಗಳುಂಟು. ವಿದ್ಯಾಭ್ಯಾಸದಲ್ಲಿ ಅಂಥ ಅನುಕೂಲಕರ ವಾತಾವರಣಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳಿಲ್ಲ. ಗುಪ್ತ ಪ್ರಯತ್ನದಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿಯನ್ನು ಇವತ್ತಿನ ದಿವಸ ಕಟಕ ರಾಶಿನವ್ರು ನೋಡ್ತೀರಿ. ಸಾಯಿಬಾಬರ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಿಶೇಷವಾಗಿ ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೂ ಸಣ್ಣದಾಗಿ ನಿಮಗೆ ಜಿಗುಪ್ಸೆಯನ್ನು ಮೂಡಬಹುದು, ಬೇಸರವನ್ನು ತರಬಹುದು ಮತ್ತು ದುಸ್ವಪ್ನಗಳ ಕಾಡಾಟವಿರ್ತಕ್ಕಂಥ ಸಂದರ್ಭಗಳನ್ನೂ ಕೂಡ ತರುವಂಥ ಸಾಧ್ಯತೆಗಳು ಉಂಟು. ಕೈಗೆ ಬಂದಿದ್ದು ಇನ್ನೇನು ಆಯಿತು ಕೆಲಸ ಅಂದದ್ದು ಅಥವಾ ಕೈ ಬಂದಂಥ ಹಣ ಕೈ ತಪ್ಪಿ ಹೋಗುವಂಥದ್ದು, ಕೈ ಬಂದಂಥ ಅವಕಾಶ ಕೈ ತಪ್ಪಿ ಹೋಗುವಂಥ ಸಾಧ್ಯತೆಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದು. ಪ್ರಯಾಣದಲ್ಲಿ ವಿಘ್ನ ಮತ್ತು ತೊಂದರೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಉಂಟು ಮತ್ತು ಬಂಧು ಬಾಂಧವರಿಂದ ನಷ್ಟ ಮತ್ತು ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು. ಅದರಲ್ಲೂ ಕೂಡ ಧೈರ್ಯ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಸ್ವಲ್ಪ ಪುಕುಲತನ ಜಾಸ್ತಿ ಆಗುವಂಥ ಸಾಧ್ಯತೆಗಳೇನಾದರೂ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಇವತ್ತಿನ ದಿವಸ ವಿಶೇಷವಾಗಿ. ಅದರಲ್ಲೂ ಕೂಡ ತಾಯಿಯ ಸಹಕಾರ ಸಿಗದಲೇ ಇರತಕ್ಕಂಥದ್ದು ಮತ್ತು ತಾಯಿಗೆ ನಿಂದನೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಏನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ, ಆಹಾರ ವ್ಯತ್ಯಾಸಗಳನ್ನು ತಂದುಕೊಡ್ತಕ್ಕಂಥದ್ದು. ಬರುವುದಕ್ಕಿಂತಲೂ ಕೂಡ ಖರ್ಚು ಆಗುವುದು ಹೆಚ್ಚು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಸಿಂಹರಾಶಿನೋ ನೋಡ್ತೀರಿ ಇವತ್ತಿನ ದಿವಸ. ಮೂಲಂಗಿಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ, ಹೋರಾಟದ ಆ ಧೈರ್ಯ, ಆ ಸ್ಥೈರ್ಯ ಅಥವಾ ಆ ಹುಮ್ಮಸ್ಸು ಕಳೆದುಕೊಳ್ತಕ್ಕಂಥ ಸ್ಥಿತಿ. ಏನೋ ಸಣ್ಣ ಸಣ್ಣ ವಿಷಯಗಳು ಕೂಡ ವಿಪರೀತವಾಗಿ ಮನಸ್ಸನ್ನು ಕೆಡಿಸುವಂಥ ವಾತಾವರಣ. ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು. ಬರುವಂಥ ಲಾಭದ ಪ್ರಮಾಣ ಕುಂಠಿತವಾಗುವಂಥ ಸಾಧ್ಯತೆ ಮತ್ತು ಆರ್ಥಿಕವಾದಂಥ ಅವ್ಯವಸ್ಥೆಗಳ ಚಿಂತೆ. ಕುಟುಂಬದಲ್ಲಾಗ್ತಕ್ಕಂಥ ಸಣ್ಣ ಪುಟ್ಟವಾದಂಥ ಒಂದು ಮನಸ್ತಾಪಗಳು ಅಂತಕ್ಕಂಥದ್ದು ಕುಟುಂಬದಿಂದಲೇ ದೂರ ಇದ್ದುಬಿಡೋಣ ಅನ್ನೋ ರೀತಿಯಾದಂಥ ಆಲೋಚನೆ ಬರುವಂಥ ಸಂದರ್ಭ. ಎಲ್ಲಿ ಹೋದ್ರೂ ಸಣ್ಣದಾಗಿ ಏನಾದರೂ ಒಂದು ಕಿರಿಕ ಆಗ್ತಲೇ ಇರ್ತದೆ, ಏನಾದರೂ ಒಂದು ಅಸಮಾಧಾನ ಅಂತಕ್ಕಂಥದ್ದು ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದಲೇ ಇರಬೇಕಾಗತ್ತೆ ಕನ್ಯಾ ರಾಶಿನವರು. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ನೋಡಿದಾಗ ಶಿವನಿಗೆ ತುಂಬೆ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ತುಂಬ ದುಸ್ವಪ್ನಗಳ ಕಾಡಾಟ, ಮೋಕ್ಷ ಭಾವ ಜಾಸ್ತಿ, ಯಾವುದೂ ಬೇಡ ಏನೂ ಬೇಡ, ಒಂಟಿಯಾಗಿರೋಣ ಅನ್ನೋ ರೀತಿಯಾದಂಥ ಒಂದು ಭಾವ, ಎಲ್ಲರೂ ದೇಶಾಂತರ ಹೋಗ್ಬಿಡೋಣ ಅನ್ನೋ ರೀತಿಯಾದಂಥ ಆಲೋಚನೆಗಳು ನಡೀತವೆ. ಆ ಪರಿಸ್ಥಿತಿಗಳು ಎಲ್ಲಿ ಹೋದರೂ ಏನಾದರೂ ಒಂದು ಎಡವಟ್ಟುಗಳು ಅಂತಕ್ಕಂಥದ್ದು, ಏನಾದರೂ ಒಂದು ಖರ್ಚು ಅಂತಕ್ಕಂಥದ್ದು, ನಿಮ್ಮದೇ ನಿದ್ದೆನೂ ಮಾಡೋಕ್ಕಾಗಲ್ಲ, ನಿಮ್ಮದೇ ಊಟನೂ ಮಾಡೋಕ್ಕಾಗಲ್ಲ, ನಿಮ್ಮದೇಗಿ ಎಲ್ಲೂ ಕೆಲಸವನ್ನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಏನು ಮಾಡೋಕ್ಕೋದ್ರೂ ಅಲ್ಲಿಂದ ವಿರೋಧ. ಈ ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಧ್ಯತೆಗಳು ಇರುತ್ತೆ. ಅದರ ಜೊತೆಯಲ್ಲಿ ಯಾರನ್ನು ತುಂಬ ಅತಿ ಹೆಚ್ಚಾಗಿ ನಂಬಿರ್ತಿರೋ ಅವರು ನಿಮಗೆ ಒಂದು ಸಮಾಧಾನದ ಮಾತನಾಡೋದಕ್ಕೂ ಕೂಡ ಯಾರೂ ಇಲ್ಲದಂಥ ಪರಿಸ್ಥಿತಿ.
ಎಲ್ಲದಕ್ಕೂ ಕೊರತೆ, ಎಲ್ಲಿ ಅನಿಷ್ಟ ಜಾತಕವೋ ಅಥವಾ ಅನಿಷ್ಟ ಜೀವನವೋ ಅನ್ನೋ ರೀತಿಯಾದಂಥ ಒಂದು ಭ್ರಮೆ ಆ ಒಂದು ಒತ್ತಡವನ್ನು ಮಾನಸಿಕವಾಗಿ ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ತುಲಾರಾಶಿನವರು ನೋಡ್ತೀರಿ. ಹಣಕಾಸಿನ ವ್ಯವಸ್ಥೆಗಳಿಲ್ಲ, ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ವ್ಯತ್ಯಾಸಗಳು, ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲೂ ಕೂಡ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಎಲ್ಲಾರ ಹೋಗಬೇಕು, ಒಂಚೂರು ರಿಲ್ಯಾಕ್ಸ್ ಆಗಿ ಬರೋಣ ಅಂತಂದರೆ ಅದಕ್ಕೂ ಹೋಗೋದಕ್ಕಾಗಲ್ಲ. ಈ ಅಡ್ಡಕತ್ರಿ ಮತ್ತು ಅತಂತ್ರ ಸ್ಥಿತಿಗೆ ಸಿಕ್ಕಾಕ್ಕೊಳ್ತೀರಿ ತುಲಾರಾಶಿನವರು. ಓಂ ರುದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನೋಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಲಾಭವನ್ನು ತರಬಹುದು. ಯತ್ನಕಾರದಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ನೇಹಿತರಿಂದ ಸಹಕಾರ ಸಿಗುವಂಥ ಲಕ್ಷಣಗಳು, ತಂದೆಯ ಸಹಕಾರ ಸಿಗುವಂಥ ಲಕ್ಷಣಗಳು, ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣ, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನದಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ದೈವ ಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ, ವಿವಾಹ ಮತ್ತು ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡೋಣ ಅನ್ನೋ ರೀತಿಯಾದಂಥ ಒಂದು ಆಲೋಚನೆಗಳು ಮತ್ತು ತಯಾರಿಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ತಕ್ಕಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದನ್ನು ವೃಶ್ಚಿಕ ರಾಶಿನವರು ನೋಡ್ತೇವೆ. ವಯೋವೃದ್ಧರಿಗೆ ಅಕ್ಕಿ ಪಾಯಸವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಅಡೆತಡೆಗಳಿಂದ ಕೂಡಿರ್ತದೆ. ಬಟ್ ಆದರೂ ಕೂಡ ಸಕ್ಸಸ್ಸನ್ನು ಕಾಣೋದಕ್ಕೆ ಮತ್ತು ಅನುಕೂಲವನ್ನು ಪಡೆಯೋದಕ್ಕೆ ದಾರಿಯಾಗ್ತದೆ. ಅವಕಾಶಗಳೇನೋ ಬರುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಅಂತಕ್ಕಂಥದ್ದು ಅಷ್ಟೇ ನನ್ನ ಮಾರ್ಗದರ್ಶನ, ನನ್ನ ಉಪದೇಶ ಅಂತಕ್ಕಂಥ ರೀತಿಯಲ್ಲಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ, ಪರವಾಗಿಲ್ಲ. ಕುಟುಂಬದಿಂದ ಏನು ಸಹಕಾರ, ಮನ್ನಣೆ ಪರವಾಗಿಲ್ಲ ಅಂತಕ್ಕಂಥ ಸ್ಥಿತಿ. ಏನಾದರೂ ಉತ್ತಮವಾದಂಥ ಗೌರವ, ಕೀರ್ತಿ, ಹೆಸರು ಮಾಡಬೇಕು, ಏನೋ ಹೊಸದಾಗಿ ಏನೋ ಪ್ರಯತ್ನ ಮಾಡಬೇಕು, ಹೊಸದಾಗಿ ಏನಾದರೂ ಒಂದು ಪ್ರಯೋಗವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಿರ್ತಕ್ಕಂಥವ್ರಿಗೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿರ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ವಾತಾವರಣಗಳು, ಪ್ರೀತಿ ಪಾತ್ರರಲ್ಲೇ ಸ್ವಲ್ಪ ವಿರೋಧಗಳಾಗ್ತಕ್ಕಂಥದ್ದು, ಸಾಂಸಾರಿಕ ಜೀವನದಲ್ಲಿ ಭಿನ್ನ ಅಭಿಪ್ರಾಯಗಳು ಬರ್ತಕ್ಕಂಥ ಸಂದರ್ಭವನ್ನು ಧನುಸ್ಸು ರಾಶಿನವರು ನೋಡ್ತೀರಿ. ನಂದಿಗೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಭವಿಷ್ಯದ್ದೇ ವಿಪರೀತವಾದಂಥ ಆಲೋಚನೆ ಅಥವಾ ತಲೆ ಕೆಡಿಸಿಕೊಳ್ಳತಕ್ಕಂಥ ಸ್ಥಿತಿಯೂ ಬರುತ್ತೆ. ಉದ್ಯೋಗ ನಷ್ಟವಾಗುವಂಥ ಆತಂಕ ಮತ್ತು ಉದ್ಯೋಗದಲ್ಲಿ ಕಲಹಗಳಿರ್ತಕ್ಕಂಥದ್ದು, ಉದ್ಯೋಗಸ್ಥರಲ್ಲಿ ಒಂದು ಸಂತೃಪ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು. ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುವಂಥ ರೀತಿಯಲ್ಲಿ ಚಟುವಟಿಕೆಗಳು ನಿಮ್ಮ ಸುತ್ತಲೂ ಕೂಡ ನಡೆಯುವಂಥ ವಾತಾವರಣ ನಿರ್ಮಾಣವಾಗುತ್ತೆ. ಸ್ವಲ್ಪ ಜಾಗ್ರತೆ. ಉನ್ನತ ಅಧಿಕಾರಿಗಳಿಂದ ಸ್ಪಂದನೆ ಅಥವಾ ಸಹಕಾರ ಅಂತಕ್ಕಂಥದ್ದು ಸಿಗದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸಬಹುದು. ದಾಂಪತ್ಯದಲ್ಲಿ ಕಿರಿಕಿರಿಗಳಾಗುವಂಥ ಸನ್ನಿವೇಶ, ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವ್ರು ಬರೀ ವಿಘ್ನಗಳಾಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥ ಸಂದರ್ಭ. ಪ್ರಯಾಣ ಹೋಗಬೇಕು, ಹೋದಂಥ ಪ್ರಯಾಣ ಕೆಲಸ ಆಗೋದಿಲ್ಲ, ಸುಮ್ಮನೆ ಹೋಗಿ ಸುಮ್ಮನೆ ಬರುವಂಥ ಸ್ಥಿತಿ. ಹೋಗುವಂಥದ್ದನ್ನು ಕೂಡ ಸರಿಯಾದ ರೀತಿಯಲ್ಲಿ ಯಾವುದೇ ಸಮಸ್ಯೆ ಆಗದಂಥ ರೀತಿಯಲ್ಲಿ ಹೋಗೋದಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ ಇವತ್ತಿನ ದಿವಸ ಮಕರ ರಾಶಿನವರಿಗೆ. ತಂದೆಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಸ್ಥರಿಗೆ ಸ್ವಲ್ಪ ಅನಾನುಕೂಲದ ಒಂದು ಪರಿಸ್ಥಿತಿ. ಅವಮಾನ, ಅಪವಾದ, ನಿಂದನೆ, ಮೃತ್ಯುಭಯ, ರೋಗಭಯ, ಶತ್ರುಕಾಟ, ಸಾಲಬಾಧೆ ಇವತ್ತಿನ ದಿವಸ ಮಾನಸಿಕವಾಗಿ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಆದರೆ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಆತಂಕವಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ವಿಪರೀತವಾದಂಥ ಅವಘಡಗಳು, ತೊಂದರೆಗಳು, ಈ ಸಮಸ್ಯೆಗಳಿಂದ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ನಿಮ್ಮನ್ನು ಸ್ವಲ್ಪ ಮಾನಸಿಕವಾಗಿ ಜರ್ಜರಿತ ಮಾಡುತ್ತೆ ಬಿಟ್ಟರೆ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಭವಿಷ್ಯಕ್ಕೆ ಕಂಟಕವಾಗುವಂಥ ರೀತಿಯಲ್ಲಿ ಯಾವುದೇ ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ, ಇವೆಲ್ಲವೂ ಇರುತ್ತೆ ನಿಮಗೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾನಸಿಕವಾಗಿ ವಿಪರೀತ
ನಿಮಗೆ ಮನೋರೋಗಿಗಳಾಗಿಬಿಡ್ತೀರಿ. ಅಷ್ಟು ತುಂಬ ಡಿಪ್ರೆಷನ್ ಹೋಗೋದಂಥ ಕೆಲವೊಂದು ಚಟುವಟಿಕೆಗಳು ನಿಮ್ಮ ಸುತ್ತಮುತ್ತಲೂ ನಡೀತದೆ. ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗ್ಬಿಡಿ, ಬರ್ತದೆ ಹೋಗ್ತದೆ, ನಿಮಗೆ ತೊಂದರೆ ಮಾಡುವಂಥ ಸ್ಥಿತಿ ಇರೋದಿಲ್ಲ. ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ವ್ಯವಸ್ಥೆಗಳಿದೆ. ವಿದ್ಯಾಭ್ಯಾಸದಲ್ಲಿ ತೊಡಕುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ, ಪ್ರೇಮಿಗಳಲ್ಲಿ ಮನಸ್ತಾಪ, ಯಾವುದೂ ಕೂಡ ಸಮಾಧಾನವಾಗಿ ಇಲ್ಲದೇ ಇರತಕ್ಕಂಥ ಸ್ಥಿತಿ ಬರುತ್ತೆ ಕುಂಭರಾಶಿನವರಿಗೆ. ಅರ್ಚಕರಿಗೆ ಫಲತಾಂಬೂಲವನ್ನು ನೀಡೋದರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ನಿಮಗೆ ಎಲ್ಲೋ ಸಮಸ್ಯೆಯನ್ನು ತರಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥ ಸಂದರ್ಭ, ಉದ್ಯೋಗ ನಷ್ಟಗಳಾಗುವಂಥ ಒಂದು ಪರಿಸ್ಥಿತಿ, ಅಥವಾ ಬಂದಂಥ ಉದ್ಯೋಗ ಅವಕಾಶವನ್ನು ಬೇಡ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಪರಿಗಣನೆಗೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಮೃತ್ಯು ಭಯ, ಅವಘಡ ಭಯ, ಅಪಘಾತ ಭಯ, ಈ ಸಮಸ್ಯೆಗಳಿರ್ತವಲ್ಲ, ಆ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು, ಕೋರ್ಟ್ ಕೇಸ್ ವ್ಯವಹಾರಗಳಿದ್ದರೆ ಅಲ್ಲಿ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ಸ್ಥಿತಿಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳಲ್ಲಿ ಬಾಲಗ್ರಹ ದೋಷಗಳು ಕಾಡಾಟವನ್ನು ಕೊಡುವಂಥ ಸಂದರ್ಭ, ಮನಸ್ಸಿಗೆ ಒಂದು ರೀತಿಯಾಗಿ ಬೇರೆಯವರಿಂದ ಸ್ವಲ್ಪ ಇರುಸುಮರುಸು ಮತ್ತು ವಿಚಲಿತರಾಗುವಂಥ ಸಾಧ್ಯತೆಗಳಿಂದ ಮೀನರಾಶಿನವ್ರು ನೋಡ್ತೀರಿ. ಓಂ ಕೇತುಗ್ರಹ ದೇವತಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.